ಹಿರಿಯ ನಟಿ ಜಯಪ್ರದಾ ಅವರು 70-80ರ ದಶಕದಲ್ಲಿ ಜನಪ್ರಿಯತೆಯ ಉತ್ತುಂಗವನ್ನು ಏರಿದರು. ಆದರೆ ನಿರ್ಮಾಪಕರೊಂದಿಗಿನ ಸಂಬಂಧವು ಅವರ ವೃತ್ತಿ ಜೀವನದಲ್ಲಿ ನಕಾರಾತ್ಮಕವಾಗಿ ಪರಿಣಾಮ ಬೀರಿತ್ತು. ಜಯಪ್ರದಾ ಅವರ ಪ್ರೇಮ ಜೀವನದಲ್ಲಿ ನಡೆದಿದ್ದೇನು ಗೊತ್ತಾ? ಅದೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಿಮಗೂ ಕೂಡ ಜಯಪ್ರದಾ ಅಂದ್ರೆ ಇಷ್ಟನಾ? ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಯಪ್ರದಾ ಅವರು ಅನೇಕ ಸ್ಟಾರ್ ನಟರೊಂದಿಗೆ ಕೆಲಸ ಮಾಡಿದರು. ವೃತ್ತಿ ಜೀವನವು ಯಶಸ್ಸಿನ ಉತ್ತುಂಗದಲ್ಲಿದ್ದಾಗ ಅವರಿಂದ ತಪ್ಪು ಸಂಭವಿಸಿ ಎಲ್ಲವೂ ಕೊನೆಗೊಂಡಿತ್ತು. ಈ ಪ್ರೇಮ ಪ್ರಕರಣದ ನಂತರ ಅವರು ಹಿಂದಿ ಚಿತ್ರರಂಗದಲ್ಲಿ ಕಂಬ್ಯಾಕ್ ಮಾಡಲು ಸಾಧ್ಯವಾಗಲಿಲ್ಲ. ನಟಿ ವೃತ್ತಿ ಜೀವನವು ಸಂಪೂರ್ಣವಾಗಿ ಕೊನೆಗೊಂಡಿತ್ತು. ಕಳೆದ ಕೆಲವು ವರ್ಷಗಳಿಂದ ಈ ನಟಿ ರಾಜಕೀಯದಲ್ಲಿ ಹೆಸರು ಮಾಡುತ್ತಿದ್ದಾರೆ. ಬಳಿಕ ಜಯಪ್ರದಾ ಮತ್ತು ನಿರ್ಮಾಪಕ ಶ್ರೀಕಾಂತ್ ಅವರ ಸಂಬಂಧ ಪ್ರಾರಂಭವಾಯಿತು. ಒಮ್ಮೆ ಜಯಪ್ರದಾ ಅವರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು. ಆ ಸಮಯದಲ್ಲಿ ಶ್ರೀಕಾಂತ್ ಅವರಿಗೆ ಸಾಕಷ್ಟು ಸಹಾಯ ಮಾಡಿದರು. ಜಯಪ್ರದಾ ಅವರ ಸ್ವಭಾವ ಇಷ್ಟವಾಯಿತು. ಆ ನಂತರ ಜಯಪ್ರದಾ ಮತ್ತು ಶ್ರೀಕಾಂತ್ ಗೆಳೆತನವಾಯಿತು. ನಂತರ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಆದರೆ ಆ ವೇಳೆ ಶ್ರೀಕಾಂತ್ ಮದುವೆಯಾಗಿದ್ದರು. ಈ ವಿಷಯ ತಿಳಿದಿದ್ದರೂ ಜಯಪ್ರದಾ ಅವರನ್ನು ಗಾಢವಾಗಿ ಪ್ರೀತಿಸುತ್ತಿದ್ದರು. ಜಯಪ್ರದಾ ಅವರ ವೈಯಕ್ತಿಕ ಜೀವನ ವಿವಾದಾತ್ಮಕವಾಗಿದೆ. ಫೆಬ್ರವರಿ 1986ರಲ್ಲಿ ಅವರು ನಿರ್ಮಾಪಕ ಶ್ರೀಕಾಂತ್ ಅವರನ್ನು ವಿವಾಹವಾದರು. ಆದರೆ ಆತನಿಗೆ ಮೊದಲೇ ಮದುವೆಯಾಗಿದ್ದು ಇಬ್ಬರು ಮಕ್ಕಳಿದ್ದರು ಮತ್ತು ಪತ್ನಿಗೆ ವಿಚ್ಛೇದನ ನೀಡಿರಲಿಲ್ಲ. ಜಯಪ್ರದಾ ಅವರನ್ನು ಮದುವೆಯಾದ ನಂತರ ಮೊದಲ ಹೆಂಡತಿಗೆ 3ನೇ ಮಗುವಾಯಿತು. ಇದು ಜಯಪ್ರದಾ ಅವರೊಂದಿಗೆ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿತ್ತು. ಮೊದಲ ಪತ್ನಿಗೆ ವಿಚ್ಛೇದನ ನೀಡಲು ಶ್ರೀಕಾಂತ್ ನಿರಾಕರಿಸಿದಾಗ ಅದನ್ನು ಅರಗಿಸಿಕೊಳ್ಳಲಾಗದೆ ಜಯಪ್ರದಾ ಕೊನೆಗೂ ತನ್ನ ಮದುವೆಯ ಸಂಬಂಧವನ್ನು ಮುರಿದುಕೊಂಡರು. ಅವರ ವೈಯಕ್ತಿಕ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗುತ್ತಿದ್ದಂತೆ ನಿರ್ಮಾಪಕರು ಜಯಪ್ರದಾ ಅವರಿಗೆ ಅವಕಾಶಗಳನ್ನು ನೀಡದೆ ಪಕ್ಕಕ್ಕೆ ಹಾಕಿದರು. ಈ ಬೆಳವಣಿಗೆಗಳಿಂದ ಜಯಪ್ರದಾ ಅವರು ತಮ್ಮ ವೃತ್ತಿ ಜೀವನದ ಉನ್ನತ ಸ್ಥಾನದಲ್ಲಿರುವ ಚಿತ್ರರಂಗವನ್ನು ತೊರೆಯಬೇಕಾಯಿತು. ನಂತರ ಅವರು 1994ರಲ್ಲಿ ದೇಶಂ ಪಕ್ಷ ಸೇರಿದರು. ಅವರು 2004ರಿಂದ 2014ರವರೆಗೆ ಉತ್ತರ ಪ್ರದೇಶದ ರಾಂಪುರದಿಂದ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮಗೂ ಸಹ ಜಯಪ್ರದಾ ಅವರ ನಟನೆ ಅಂದರೆ ಇಷ್ಟನಾ? ಕಾಮೆಂಟ್ ಮಾಡಿ ತಿಳಿಸಿ.